ನಮಸ್ತೆ, ನನ್ನ ಹೆಸರು ಕೊಟ್ರಿಮ್ರ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ಸಿಗೆ ಮತ ಯಾಕೆ ಹಾಕ್ತೀವಿ ಅಂತ ಹೇಳಿದರೆ ನಾವು ಅವ್ರದ್ದೊಂದು ಇತಿಹಾಸ ಇದೆ. 94ರಿಂದನೂ ಇತಿಹಾಸ ಇದೆ. ಫಸ್ಟ್ ಆಫ್ ಆಲ್ ಫಸ್ಟ್ ಸಚಿವರಾದಾಗ ನಮ್ಮ SS ಮಲ್ಲಣ್ಣನವರು 10,000 ಮನೆಗಳನ್ನು ನಿರ್ಮಿಸಿ ಬಡವರ ಬಗರಿಗೆ 10,000 ಮನೆ ಕೊಟ್ಟಿದ್ದಾರೆ. ನಾನು ಚಿಕ್ಕವನಿದ್ದಾಗ PB ರೋಡಿಂದ ನೀರು ತರ್ತಿದ್ವಿ ನಾವು. PB ರೋಡಿಂದ ಇಲ್ಲಿಂದ ಸರಿ ಸುಮಾರು 8ರಿಂದ 10 ಕಿಲೋಮೀಟ್ರ್ ಸೈಕಲಲ್ಲಿ ನೀರು ತರ್ತಿದ್ವಿ ನಾವು. ಅದು ಐತಲ್ಲ, ಪಾತಿಕೆರೆಯಿಂದ ಡೈರೆಕ್ಟ್ ಎಲ್ಲರಿಗೂ ಜನರಿಗೆ ಎಲ್ಲ ಬಡವ್ರ ಬಗರಿಗೆ ಒಂದು ಸವಲತ್ತಾಗಲಿ ಅಂತ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಅದು ಹಳೇದಾಗಲಿ. ಈಗ ರೀಸೆಂಟ್ ಕಾರಣ ಯಾರಿಗೆ ಕಾಣ್ತಿಲ್ಲ ಅಭಿವೃದ್ಧಿ ಬಗ್ಗೆ. ಲಾಸ್ಟ್ ಟೈಮ್ ಕೊರೋನಾ ಬಂತು. ಕೊರೋನಾನಲ್ಲಿ ತಾವು ನೋಡಿದ್ದೀರಾ, ಕರ್ನಾಟಕ ಅಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಒಂದು ವ್ಯಾಕ್ಸಿನೇಷನ್ಗೆ ಎಷ್ಟು ವ್ಯಾಲ್ಯೂಬಲ್ ಇತ್ತು. ಅದು ಎಲ್ಲರಿಗೆ, ನಮಗೆ ಅಲ್ಪಸಂಖ್ಯಾತರು ಮತ್ತು ಅಹಿಂದ ಎಲ್ಲ ವರ್ಗದವ್ರಿಗೂ, ಒಂದೇ ವರ್ಗ ಅಂತ ಸೀಮಿತ ಅಲ್ಲ, ಎಲ್ಲ ವರ್ಗದವ್ರಿಗೂ ಫ್ರೀ ವ್ಯಾಕ್ಸಿನೇಷನ್ ಕೊಟ್ಟರು. ಅವರು ಅದ್ರ ಕರ್ತವ್ಯ ಮಾಡ್ಬೇಕು, ಅವರು ಮಾಡಿದ್ದಾರೆ. ಮತ್ತೆ ಒಂದು MLA ಆದವರು, ಈಗ ತಾವು ನಿಂತಿದ್ದೀರಾ, ಪ್ರತಿ ಒಂದು ಸಣ್ಣ ಓಣಿನಲ್ಲೂ CC ರೋಡ್ ಮಾಡಿದ್ದಾರೆ, ಡ್ರೈನೇಜ್ ಮಾಡಿದ್ದಾರೆ, ದೊಡ್ಡ ದೊಡ್ಡ CC ಚರಂಡಿ ಮಾಡಿಸಿದ್ದಾರೆ. ಇನ್ನು ಅಭಿವೃದ್ಧಿ ಅಂದ್ರೆ ಏನ್ ಅಭಿವೃದ್ಧಿ? ಹಾಸ್ಪಿಟಲ್ ಬೇಡವಾ ನಿಮ್ಗೆ? ಬೇಕು ಮೇಡಮ್. ಈಗ ಇಷ್ಟು ದಿನ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ಸಮರ್ಥ ಒಳ್ಳೆ ಅಭ್ಯರ್ಥಿ, ಎಜುಕೇಟೆಡ್, ಅವ್ರ ನಡವಳಿಕೆ ನೋಡಿದ್ರೆ ಇತ್ತಲ್ಲ, ಅವರಿಗೆ ಫಸ್ಟ್ ಆರೋಗ್ಯ ಮತ್ತು ಎಜುಕೇಶನ್ ಅದ್ರ ಬಗ್ಗೆ ಬಹಳ ಗಮನ ಕೊಡ್ತಿದ್ದಾರೆ ಅವರು. ಯಾಕಂದ್ರೆ ನಾವು ಮಾತಾಡಿದೀವಲ್ಲ, ಅವ್ರಿಗೆ ಸ್ವಭಾವ ನೋಡಿದ್ರೆ ಗೊತ್ತಾಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಇತ್ತಲ್ಲ, ಸಮರ್ಥ ಗೆದ್ದು ಬಂದ್ರೆ ನಮಗೆ 100% ನಂಬಿಕೆ ಇದೆ. ಒಂದು ಹಾಸ್ಪಿಟ್ಲು, ಒಂದು ಕಾಲೇಜ್ ಆಗುತ್ತೆ ಅಂತ ನಮಗೆ 101% ನಂಬಿಕೆ ಇದೆ.